ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆದರ್ಶ ವಿದ್ಯಾಲಯ ಹಾಗೂ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅವುಗಳ ಉತ್ತರಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಪೂರ್ವದಲ್ಲಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿರುವಂಥವ್ರು ಅಥವಾ ಇಲ್ಲಿವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಹೊಸ ಹೊಸ ವಿಡಿಯೋಗಳನ್ನ ಮಾಡಲಿಕ್ಕೆ ಸ್ಫೂರ್ತಿ ಸಿಗ್ತದೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇ ಪ್ರಶ್ನೆ ನೋಡ್ರಿ. ಪ್ರತಿ ವರ್ಷ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧಿ, ಸಿ ಸರ್ವಪಲ್ಲಿ ರಾಧಾಕೃಷ್ಣನ್, ಡಿ ಬಾಬು ರಾಜೇಂದ್ರ ಪ್ರಸಾದ್. ಇವರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅಂದರೆ ನಾವು ಶಿಕ್ಷಕ ದಿನಾಚರಣೆಯನ್ನು ಅವರ ಜನ್ಮದಿನದಂದೇ ಆಚರಣೆ ಮಾಡ್ತಿರೋದ್ರಿಂದ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೇದಾಗಿ ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಎ ಮಂಡ್ಯ, ಬಿ ಮೈಸೂರು, ಸಿ ಕೊಡಗು, ಡಿ ಚಾಮರಾಜನಗರ. ಇಲ್ಲಿ ಸರಿಯಾದ ಉತ್ತರ ಮಂಡ್ಯ ಆಗುತ್ತೆ. ಇನ್ನು ಮೂರನೇದಾಗಿ ಇನ್ಸುಲಿನನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುವರು. ಎ ಮಲೇರಿಯಾ, ಬಿ ಮಧುಮೇಹ, ಸಿ ಚಿಕನ್ಗುನ್ಯಾ, ಡಿ ಕ್ಷಯ. ಇಲ್ಲಿ ಸರಿಯಾದ ಉತ್ತರ ಬಿ ಮಧುಮೇಹ ಅಥವಾ ಶುಗರ್ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ಸುಲಿನ್ನ ಬಳಸ್ತಾ ಹೋಗ್ತಾರೆ. ಇನ್ನು 4ನೇದಾಗಿ ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆಯು ಇವುಗಳಿಂದಾಗಿದೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಇಲ್ಲಿ ಎ ಆಮ್ಲಜನಕ, ಇಂಗಾಲ, ಸಾರಜನಕ, ಬಿ ಜಲಜನಕ, ಇಂಗಾಲ, ಆಮ್ಲಜನಕ, ಸಿ ಆಮ್ಲಜನಕ, ಸಾರಜನಕ, ಜಲಜನಕ, ಡಿ ಜಲಜನಕ, ಇಂಗಾಲ, ಸಾರಜನಕ. ಹಾಗಾಗಿ ಇಲ್ಲಿ ಮೊದಲನೇ ಆನ್ಸರ್ ಆಗುತ್ತೆ ಆಮ್ಲಜನಕ, ಇಂಗಾಲ ಮತ್ತು ಸಾರಜನಕ. ಇನ್ನು 5ನೇದಾಗಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರು? ಇಲ್ಲಿ 4 ಆಪ್ಷನ್ಸ್ಗಳಿವೆ, ತಾವು ವೀಕ್ಷಿಸಬಹುದು. ಇಲ್ಲಿ ಮೊದಲನೇದಾಗಿ ವಿಜಯಲಕ್ಷ್ಮಿ ಪಂಡಿತ್ ಅಂತಿದೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇದಾಗಿ ಬಿ ಸರೋಜಿನಿ ನಾಯ್ಡು, ಸಿ ಇಂದಿರಾ ಗಾಂಧಿ, ಡಿ ಪ್ರತಿಭಾ ಪಾಟೀಲ್. ಇಲ್ಲಿ ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಗುತ್ತೆ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇನ್ನು 6ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವ ಸ್ಥಳ ಯಾವುದು? 4 ಆಪ್ಷನ್ಸ್ಗಳಿವೆ. ಎ ವಿಜಯ್ ಘಾಟ್, ಬಿ ರಾಜ್ ಘಾಟ್, ಸಿ ಕಿಸನ್ ಘಾಟ್, ಡಿ ಅಭಯ್ ಘಾಟ್. ಇಲ್ಲಿ ಸರಿಯಾದ ಉತ್ತರ ರಾಜ್ ಘಾಟ್ ಆಗುತ್ತೆ. ಇನ್ನು 7ನೇದಾಗಿ ಕರ್ನಾಟಕದ ರೈತಗೀತೆ ನೇಗಿಲ ಯೋಗಿ ಬರೆದ ಕವಿ ಯಾರು? ಇಲ್ಲಿ ಎ ಜಿ ಎಸ್ ಶಿವರುದ್ರಪ್ಪ, ಬಿ ದ ರಾ ಬೇಂದ್ರೆ, ಸಿ ಕುವೆಂಪು, ಡಿ ಶಿವರಾಮ್ ಕಾರಂತ್. ಇಲ್ಲಿ ಸರಿಯಾದ ಉತ್ತರ ಕುವೆಂಪು. ಇನ್ನು 8ನೇದಾಗಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದವರು ಯಾರು? ಇಲ್ಲಿ ಎ ಶ್ರೀಕೃಷ್ಣ, ಬಿ ನಾರದ, ಸಿ ವಿದುರ, ಡಿ ಶ್ರೀ ವಿಷ್ಣು. ಸರಿಯಾದ ಉತ್ತರ ಶ್ರೀಕೃಷ್ಣ. ಇನ್ನು 9ನೇದಾಗಿ ಕರ್ನಾಟಕ ರಾಜ್ಯದ ಒಟ್ಟು ಜಿಲ್ಲೆಗಳು. ಎ 29, ಬಿ 28, ಸಿ 29, ಡಿ 30. ಇಲ್ಲಿ ಸರಿಯಾದ ಉತ್ತರ 30 ಆಗುತ್ತೆ, ಬಟ್ ಇವಾಗ 31 ಇವೆ. ಇನ್ನು 10ನೇದಾಗಿ ಭಾರತ ಟೆಸ್ಟ್ ತಂಡದ ಈಗಿನ ನಾಯಕ. ಎ ರೋಹಿತ್ ಶರ್ಮಾ, ಬಿ ವಿರಾಟ್ ಕೊಹ್ಲಿ, ಸಿ ಮಹೇಂದ್ರ ಸಿಂಗ್ ಧೋನಿ, ಡಿ ಶಿಖರ್ ಧವನ್. ಸರಿಯಾದ ಉತ್ತರ ರೋಹಿತ್ ಶರ್ಮಾ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಭಾರತ ಸರ್ಕಾರ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಎ ಪದ್ಮಭೂಷಣ, ಬಿ ಭಾರತ ರತ್ನ, ಸಿ ಪದ್ಮಶ್ರೀ, ಡಿ ಖೇಲ್ ರತ್ನ ಆಗುತ್ತೆ. ಇನ್ನು ವಾಣಿ ವಿಲಾಸ ಸಾಗರ ಈ ಜಿಲ್ಲೆಯಲ್ಲಿದೆ. ಎ ಚಿತ್ರದುರ್ಗ, ಬಿ ತುಮಕೂರು, ಸಿ ದಾವಣಗೆರೆ, ಡಿ ಹಾವೇರಿ. ಸರಿಯಾದ ಉತ್ತರ ಚಿತ್ರದುರ್ಗ. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿರುವುದು ಎಲ್ಲಿ? ಎ ಬಂಗಾಳ ಕೊಲ್ಲಿ, ಬಿ ಅರಬ್ಬಿ ಸಮುದ್ರ, ಸಿ ಹಿಂದೂ ಮಹಾಸಾಗರ, ಡಿ ಪೆಸಿಫಿಕ್ ಸಾಗರ. ಇಲ್ಲಿ ಸರಿಯಾದ ಉತ್ತರ ಎ ಬಂಗಾಳ ಕೊಲ್ಲಿ. 2ನೇದಾಗಿ ಈ ದಿನದಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ. ಎ ಡಿಸೆಂಬರ್ 22, ಬಿ ಮಾರ್ಚ್ 22, ಸಿ ಜೂನ್ 5, ಡಿ ಜನವರಿ 22. ಸರಿಯಾದ ಉತ್ತರ ಮಾರ್ಚ್ 22. ಇನ್ನು ಭಾರತದ ಈಗಿನ ರಾಷ್ಟ್ರಪತಿಗಳು ಯಾರು? ಇಲ್ಲಿ ಆಪ್ಷನ್ಸ್. ಎ ಪ್ರತಿಭಾ ಪಾಟೀಲ್, ಬಿ ಪ್ರಣಬ್ ಮುಖರ್ಜಿ, ಸಿ ರಾಮನಾಥ್ ಕೋವಿಂದ್, ಡಿ ದ್ರೌಪದಿ ಮುರ್ಮು. ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಈ ದಿನಾಂಕದಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಎ ಆಗಸ್ಟ್ 29, ಬಿ ಆಗಸ್ಟ್ 15, ಸಿ ಆಗಸ್ಟ್ 26, ಡಿ ಡಿಸೆಂಬರ್ 22. ಸರಿಯಾದ ಉತ್ತರ ಆಗಸ್ಟ್ 29. ಇನ್ನು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಎ ಮಾರ್ಚ್ 18, ಬಿ ಮಾರ್ಚ್ 8, ಸಿ ಮೇ 8, ಡಿ ಜೂನ್ 22. ಇಲ್ಲಿ ಸರಿಯಾದ ಉತ್ತರ ಮಾರ್ಚ್ 8. ಇನ್ನು 6ನೇದಾಗಿ ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್. ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ನೆಕ್ಸ್ಟು ವಿಟಮಿನ್ ಬಿ. ಸರಿಯಾದ ಉತ್ತರ ಇಲ್ಲಿ ಬಿ ಆಪ್ಷನ್ ವಿಟಮಿನ್ ಡಿ ಆಗುತ್ತೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈ ನಗರದಲ್ಲಿದೆ. ಎ ಮುಂಬೈ, ಬಿ ದೆಹಲಿ, ಸಿ ಬೆಂಗಳೂರು, ಡಿ ಹೈದರಾಬಾದ್. ಇಲ್ಲಿ ಸರಿಯಾದ ಉತ್ತರ ಬೆಂಗಳೂರು, ಸಿ ಆಪ್ಷನ್. ಇನ್ನು
ಇಸ್ರೋದ ವಿಸ್ತೃತ ರೂಪವೇನು? ಎ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಬಿ. ಭಾರತೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಸಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಡಿ. ಭಾರತೀಯ ಸೌರವ್ಯೂಹ ಸಂಶೋಧನಾ ಸಂಸ್ಥೆ. ಸರಿಯಾದ ಉತ್ತರ ಎ ಆಗುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಥವಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇನ್ನು 9ನೇದಾಗಿ ವಾಣಿ ವಿಲಾಸ ಸಾಗರ ಈ ಜಿಲ್ಲೆಯಲ್ಲಿದೆ? ಎ. ಚಿತ್ರದುರ್ಗ, ಬಿ. ತುಮಕೂರು, ಸಿ. ದಾವಣಗೆರೆ, ಡಿ. ಹಾವೇರಿ. ಸರಿಯಾದ ಉತ್ತರ ಚಿತ್ರದುರ್ಗ.